ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ನಾನಿವತ್ತು ಹಾಲನ್ನು ಬಳಸದೆ ತುಂಬ ಸಿಂಪಲಾಗಿ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬ ದಿನ ಇಟ್ಟು ತಿನ್ಬೋದು. ಅಡುಗೆ ಬರಲ್ಲ ಅನ್ನೋರು ಕೂಡ, ಅಡುಗೆಯಲ್ಲಿ ಏನೂ ಗೊತ್ತಿಲ್ಲದೆ ಇರೋರು ಕೂಡ ಈ ಸ್ವೀಟ್ನ ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ ಮಕ್ಳಿಗಂತೂ. ಒಂದು ಸಲ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ವಿಡಿಯೋನ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಇಷ್ಟ ಇಲ್ಲ ಅನ್ನೋರಾದರೆ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು. ಜೊತೆಗೆ 3 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪದ ಬದಲಿಗೆ ನೀವು ಎಣ್ಣೆನ ಬಿಸಿ ಮಾಡಿ ಕೂಡ ಬಳಸ್ಬೋದು. ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ತುಪ್ಪನ ಹಾಗೆ ಸೇರಿಸಿದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಸ್ವಲ್ಪ ಬಿಸಿ ಮಾಡಿ ತುಪ್ಪನ ಸೇರಿಸಿ. ಈಸಿಯಾಗಿ ಮಿಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಉಂಡೆ ಕಟ್ಟೋಕ್ಕೆ ಬರೋ ಥರ ಇರಬೇಕು. ಆ ಥರ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. 1 ಕಪ್ಪು ಮೈದಾ ಹಿಟ್ಟಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ಇಷ್ಟು ಸ್ವೀಟು ಸರಿ ಆಗುತ್ತೆ. ನಿಮಗೆ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಈಗ ಸಕ್ಕರೆ ಪುಡಿನೂ ಅಷ್ಟೇ ಮೈದಾ ಹಿಟ್ಟಿನ ಜೊತೆಗೆ ತುಪ್ಪದ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ನೀವಿಲ್ಲಿ ಹಾಲು ಬೇಕಾದರೂ ಸೇರಿಸ್ಬೋದು, ಚೆನ್ನಾಗಿರುತ್ತೆ. ಬಟ್ ನೀರು ಹಾಕಿದ್ರೂ ಕೂಡ ತೊಂದರೆ ಇಲ್ಲ. ಇಲ್ಲಿ ಜಾಸ್ತಿ ನೀರು ಹಿಡಿಸೋದಿಲ್ಲ. ಸ್ವಲ್ಪ ಒಂದು 3-4 ಸ್ಪೂನ್ ಆಗುವಷ್ಟು ನೀರು ಮಾತ್ರ ಹಿಡಿಸುತ್ತೆ. ಯಾಕಂದರೆ ನಾವು ಸಕ್ಕರೆ ಪುಡಿನ ಹಾಕಿದ್ದೀವಲ್ವ, ಹಾಗಾಗಿ ನೀರು ಜಾಸ್ತಿ ಹಿಡಿಸೋದಿಲ್ಲ. ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ನೆನೆಸೋ ಅವಶ್ಯಕತೆ ಇಲ್ಲ. ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಹಿಟ್ಟನ್ನು ಕಲಸಿದ ತಕ್ಷಣವೇ ನಾನಿಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಟೈಮ್ ಇದ್ದರೆ ಒಂದು 10 ನಿಮಿಷ ಬಿಡಿ, ತೊಂದರೆ ಇಲ್ಲ. ಇವಾಗ ಈ ಥರ 2 ದೊಡ್ಡ ಹುರುಳಿನ ಮಾಡ್ಕೊಂಡ ನಂತರ ಲಟ್ಸೋದಕ್ಕೆ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದ್ರ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಬೋದು. ಈಗ ಕಲಸಿಟ್ಕೊಂಡಿರುವಂತಹ ಒಂದು ಹುರುಳಿನ ತಗೊಂಡು ಮೈದಾ ಹಿಟ್ಟಲ್ಲಿ 2 ಕಡೆ ನೀಟಾಗಿ ಡಿಪ್ ಮಾಡಿ, ನಾವು ಚಪಾತಿ ಅಥವಾ ಪೂರಿನ ಹೇಗೆ ಲಟ್ಟಿಸ್ಕೊಳ್ತೀವೋ ಆ ಥರ ಸ್ವಲ್ಪ ಹಿಟ್ಟು ತೊಗೊಂಡ್ರೆ ಸಣ್ಣದಾಗೆ ಲಟ್ಟಿಸ್ಕೊಳ್ಳಿ. ನಾನಿಲ್ಲಿ ದೊಡ್ಡ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ದೊಡ್ಡ ಉಂಡೆನ ಮಾಡ್ಕೊಂಡಿದ್ದೀನಿ, ಹಾಗಾಗಿ ದೊಡ್ಡದಾಗಿ ಲಟ್ಟಿಸ್ತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು. ಇದಕ್ಕೆ ತುಕಡಿ ಅಂತಾರೆ. ದಪ್ಪನಾಗಿ ಲಟ್ಟಿಸ್ಕೊಂಡ್ರೆ ಇದು ಶಂಕರಪಾಳೆ ಥರ ಆಗೋಗುತ್ತೆ. ಶಂಕರಪಾಳಿ ಅಂತೀವಲ್ಲ, ಆ ಥರ ಆಗೋಗುತ್ತೆ. ಸೊ ನಾವಿಲ್ಲಿ ಮಾಡ್ತಾ ಇರೋದು ತುಕಡಿ ಆಗಿರೋದ್ರಿಂದ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಕೋಬೇಕು. ತೆಳುವಾಗಿ ಲಟ್ಟಿಸ್ಕೊಂಡಷ್ಟು ಕೂಡ ಈ ಸ್ವೀಟು ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನನ್ನ ಮಗನಿಗೆ ಇದು ಫೇವ್ರೇಟು. ಅದಾದ ನಂತರ ಒಂದು ಸಲ ತಿರುಗಿಸಿ ಹಾಕ್ಕೋಬೇಕು. ತಿರುಗಿಸಿ ಹಾಕ್ಕೊಂಡಿಲ್ಲ ಅಂದರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ, ಆಮೇಲೆ ಬಿಡಿಸೋದು ಕಷ್ಟ ಆಗುತ್ತೆ. ಅದಾದ ನಂತರ ಒಂದು ಕರ್ಜಿಕಾಯಿ ಕಟ್ಟರ್ ಅಥವಾ ಪಿಜ್ಜಾ ಕಟ್ಟರು, ಚಾಕು ಇದನ್ನು ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆರಾಮಾಗಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದೇ ಥರ ಎಲ್ಲನೂ ಕೂಡ ನೀಟಾಗಿ ಲಟ್ಸಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದಾದ ನಂತರ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಒಂದು ಬಾಣಲೆಗೆ ಸೇರಿಸಿ ಬಿಸಿ ಮಾಡಿದ್ದೀನಿ. ಇದನ್ನು ಕರಿಯೋದಕ್ಕೆ ಎಣ್ಣೆ ತುಂಬ ಬಿಸಿ ಇರಬಾರ್ದು, ಮೀಡಿಯಮ್ ಬಿಸಿ ಇರಬೇಕು. ತುಂಬ ಬಿಸಿ ಇದ್ದರೆ ಸಕ್ಕರೆ ಪುಡಿ ಹಾಕಿರೋದ್ರಿಂದ ತುಂಬ ಬೇಗ ಕರಕಲಾಗೋಗುತ್ತೆ. ಹಾಗಾಗಿ ಮೀಡಿಯಮ್ ಬಿಸಿಯಾಗಿರಬೇಕು. ಎಣ್ಣೆಲಿ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು. ಅದಾದ ನಂತರ ಅವು ತಾವಾಗೆ ಮೇಲೆದ್ದು ಬರ್ತವೆ. ಅದಾದಮೇಲೆ ನಾವು ನೀಟಾಗಿ 2 ಬದಿಯಲ್ಲಿ ಕೈ ಆಡಿಸ್ಕೊಂಡು ತಿರುವು ಹಾಕ್ಕೊಂಡು ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕಿಂತ ಜಾಸ್ತಿ ಗೋಲ್ಡನ್ ಕಲರ್ ಬಂದರೆ ಹೊರಗಡೆ ಬಂದಮೇಲೆ ಕಪ್ಪಾಗಿಬಿಡುತ್ತೆ. ಹೊರಗಡೆ ನಾವು ತೆಗೆದ್ಮೇಲೆ ಕಪ್ಪಾಗಿಬಿಡುತ್ತೆ. ಇವಾಗ ನಾನು ತೋರಿಸಿರೋ ಕಲರು ಪರ್ಫೆಕ್ಟ್ ಆಗಿದೆ. ಇದು ಸಕ್ಕರೆ ಪುಡಿ ಹಾಕಿರೋದ್ರಿಂದ ಹೊರಗಡೆ ಬಂದಮೇಲೆ ತುಂಬ ಕಲರ್ ಚೇಂಜ್ ಆಗೋಗುತ್ತೆ. ಸೊ ಅಷ್ಟಾದರೆ ಈ ತುಕಡಿ ರೆಸಿಪಿ ರೆಡಿ ಆಗುತ್ತೆ. ಈಗಂತೂ ಸ್ಕೂಲು ಶುರುವಾಗಿದೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಏನಾದರೂ ಹಾಕಿ ಕಳಿಸೋದಕ್ಕೆ ಹೋಮ್ ಮೇಡಾಗಿ
ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.